ಹಂಚಿಕೆಯ ಕಗ್ಗಂಟು ಇಂದೇ ಇತ್ಯರ್ಥವಾಗುತ್ತಾ? ಯಾಕಂದ್ರೆ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಹಾಗಾಗಿ ಖಾತೆ ಕಗ್ಗಂಟು ಇವತ್ತೇ ಇತ್ಯರ್ಥವಾಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಜೋರಾಗಿದೆ. ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇರುವಂತಹ ಬೆನ್ನಲ್ಲೇ ವಿಪಕ್ಷಗಳು ಕೂಡ ಈಗಾಗಲೇ ಟೀಕೆಯನ್ನ ಮಾಡ್ತಾ ಇದೆ. ಈ ಟೀಕೆಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಸದನದಲ್ಲಿ ನಾನೊಬ್ಬನೇ ಎಲ್ಲರಿಗೂ ಉತ್ತರ ಕೊಡೋದಕ್ಕೂ ಕೂಡ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ ಗರಂ ಆಗಿ ಮಾತನಾಡಿದರು. ಇದೀಗ ದೆಹಲಿಗೆ ತೆರಳಿದ್ದಾರೆ. ನೆನೆ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಲಾಗಿದೆ. ಹಾಗಾಗಿ ಖಾತೆ ಹಂಚಿಕೆ ಸದ್ಯದಲ್ಲೇ ಅಥವಾ ಹಿಂದೆ ಇತ್ಯರ್ಥವಾಗಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಖಾತೆ ಹಂಚಿಕೆ ವಿಳಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗಾಗಲೇ ಟೀಕೆಯನ್ನು ಮಾಡ್ತಾ ಇದ್ದು, ವಿಪಕ್ಷ ನಾಯಕರ ಟೀಕೆಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಯಡಿಯೂರಪ್ಪನವರು ಎಷ್ಟು ದಿನ ಇದ್ರು, ನಾಳೆಯೇ ಖಾತೆ ಹಂಚಿಕೆ ಮಾಡಬೇಕು ಅಂತ ಏನಿಲ್ಲ ಅಂತ ಮಾತನಾಡಿದ್ದಾರೆ. ಅಧಿವೇಶನ ಶುರುವಾಗ್ಲಿ ಬಿಡಿ, ಬೇಕಾದ್ರೆ ನಾನೊಬ್ಬನೇ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೇನೆ, ಎಲ್ಲ ಇಲಾಖೆ ಪರವಾಗಿ ನಾನೊಬ್ಬನೇ ಉತ್ತರ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಸದನದಲ್ಲೇ ಸಚಿವರಿಗೆ ಉತ್ತರ ಕೊಡೋದಕ್ಕೆ ನಾನು ಸೂಚಿಸ್ತೇನೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾತಿದು. ಖಾಲಿ ಇರುವಂತಹ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡ್ತೇವೆ ಅಂತ ಕೂಡ ಮಾತನಾಡಿದ್ದಾರೆ. ಫುಲ್ ಪ್ಲೇಜ್ ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಒಂದೇ ಒಂದು ಅದೇ ಒಂದು ಖಾಲಿ ಇದೆ. ಮಹಿಳೆ ಕೊಡ್ತೀವಿ, ಒಂದು ಮಹಿಳೆ ಕೊಡಲೇಬೇಕು, ಕೊಡ್ತೀವಿ. ಅದು ಯಾವಾಗ ಆಗ್ಬೋದು? ಒಂದು 2 ದಿನ ಏನು ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಫುಲ್ ಪ್ಲೇಜ್ ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಒಂದೇ ಒಂದು ಅದೇ ಒಂದು ಖಾಲಿ ಇದೆ. ಮಹಿಳೆ ಕೊಡ್ತೀವಿ, ಒಂದು ಮಹಿಳೆ ಕೊಡಲೇಬೇಕು, ಕೊಡ್ತೀವಿ. ಅದು ಯಾವಾಗ ಆಗ್ಬೋದು? ಒಂದು 2 ದಿನ ಏನು ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಸರ್, ಈಗ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಭೇಟಿ ಬಂದಾಗೆಲ್ಲ ಭೇಟಿ ಮಾಡ್ತೀನಿ ರೀ. ಈಗೂ ಮಾಡ್ತೀನಿ, ನಾಳೆನೂ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಆಚೆ ನಾಳಿದ್ದು ಮಾಡ್ತೀನಿ, ದಿನ ಭೇಟಿ ಮಾಡ್ತೀನಿ. ಖಾತೆ ಹಂಚಿಕೆ ಸಂಬಂಧ ಸರ್, ಈಗಾಗಲೇ ಸಚಿವ ಸ್ಥಾನ ನೀಡಿದ್ದೀರಾ, ಸೆಷನ್ ಬೇರೆ ಹತ್ರ ಬರ್ತಿದೆ, ಇನ್ನು 3 ದಿನ, ನಾಳೆ ಬೆಳಿಗ್ಗೆ ಡೆಲ್ಲಿಲಿ ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ದರು, ನಾವೆಲ್ಲರಿಗೂ ಹೋಗಿ, ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ. ಅಂದರೆ ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಕೊಡ್ತೀವಿ ಬಿಡ್ರಿ. ಒಬ್ಬನೇ ಆಗಲಿ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾರೆ. ಕಳಿಸ್ಬಿಡಪ್ಪ, ಒಬ್ಬನೇ ಬೇಕಾದ್ರೆ ಉತ್ತರ ಕೊಡ್ತೀವಿ. ಖಾತೆನೇ ಕೊಡಬೇಕು ಅಂತ, ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನು ಒಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಟ್ರಪ್ಪ, ನೀವು ಒಬ್ಬ ಕೊಡ್ತೀನಿ, ಅದಕ್ಕೆ ಆಗ್ತಾರೆ ಕೇಳಿಸ್ಕೊತೀರಾ? ಹಾಂ, ಸಚಿವ ಸ್ಥಾನ ಕೊಡ್ತಾರೆ. ಇನ್ನು ಖಾತೆ ಹಂಚಿಕೆಯ ಕಗ್ಗಂಟಾಗೆ ಉಳಿದಿದ್ದು, ಇದನ್ನು ಇತ್ಯರ್ಥ ಮಾಡುವಂತಹ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಿನ್ನೆಯಷ್ಟೇ ಭೇಟಿ ಮಾಡಿ ಚರ್ಚೆ ಮಾಡಿ ಮಾತುಕತೆಗಳನ್ನು ಕೂಡ ನಡೆಸಲಾಗಿದೆ. ಹಿಂದೆ ಇತ್ಯರ್ಥವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರಿಗೆ ಇವತ್ತು ಡಿಕೆ ಶಿವಕುಮಾರ್ ವಾಪಸ್ ಆಗಲಿದ್ದಾರೆ. ಹಾಗಾಗಿ ನೂತನ ಸಚಿವರ ಪಟ್ಟಿನ ತೆಗೆದುಕೊಂಡು, ಅಂದರೆ ಖಾತೆ ಹಂಚಿಕೆಯನ್ನು ತೆಗೆದುಕೊಂಡು ಇವತ್ತು ರಾಜ್ಯಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹಲವರು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಇಂತಿಂಥದೇ ಪ್ರಮುಖ ಖಾತೆಗಳು ನಮ್ಮದಾಗಬೇಕು, ಇಲ್ಲಾಂದ್ರೆ ಮುಂದಿನ ಪರಿಸ್ಥಿತಿ ಬೇರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ಹಾಗಾಗಿ ಕಾದ್ ನೋಡಬೇಕು ಏನಾಗುತ್ತೆ ಅಂತ. 8:30ಕ್ಕೆ ಬೆಂಗಳೂರಿಗೆ ಈಗ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಿದ್ದಾರೆ. ನೂತನ ಸಚಿವರುಗಳಿಗೆ ಇಂದೇ ಖಾತೆ ಹಂಚಿಕೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಈಗಾಗಲೇ ಚರ್ಚೆ ಆಗಿದೆಯಾ, ಇಂಥವರಿಗೆ ಇಂತಿಂಥದೇ ಖಾತೆ, ನಿರ್ದಿಷ್ಟ ಖಾತೆ ಅಂತ ಕೆಲವರು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು. ಹಾಗಾಗಿ ಯಾರಿಗೆ ಯಾವ್ಯಾವ ಖಾತೆಗಳನ್ನ ಕೊಡಲಾಗುತ್ತೆ ಅನ್ನೋದು ಈಗ ಸದ್ಯದ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಖಾತೆ ಹಂಚಿಕೆಯ ಕಗ್ಗಂಟಾಗಿ ಉಳಿದುಕೊಂಡಿದೆ. ಅದನ್ನು ಇತ್ಯರ್ಥ ಮಾಡುವ ಸಲುವಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಇನ್ನೇನು 8:30 ಸಮಯಕ್ಕೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಎಲ್ಲವೂ ಕೂಡ ಸುಖಾಂತ್ಯವಾಗುತ್ತಾ? ಶಕುಂತಲಾ, ಸಂಪುಟ ವಿಸ್ತರಣೆ ಆಗಿ 1 ವಾರಗಳಾದರೂ ಕೂಡ ಸಚಿವರಿಗೆ ಖಾತೆ ಹಂಚಿಕೆ ಅನ್ನುವಂಥದ್ದು ಇನ್ನೂ ಆಗಿಲ್ಲ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆಯನ್ನ ಮಾಡುವಂತ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಲಿಕ್ಕೆ ನಿನ್ನೆ ದೆಹಲಿಗೆ ತೆರಳಿದ್ರು. ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ್ರು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ತಡರಾತ್ರಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಬಹುಮುಖ್ಯವಾಗಿ ಖಾತೆ ಹಂಚಿಕೆ ಅನ್ನುವಂತಹ ಒಂದೇ ವಿಚಾರ ಅಲ್ಲ, ಬಹುಮುಖ್ಯವಾಗಿ ಅನೇಕ ಹಿರಿಯ ಶಾಸಕರುಗಳು ಸಂಪುಟಕ್ಕೆ ಸೇರಬೇಕು ಅನ್ನುವಂತಹ ಒತ್ತಡವನ್ನು ಹೇರ್ತಾ ಇದ್ದಾರೆ. ಮತ್ತೆ ಅವರು ಅಸಮಾಧಾನ ತಾರಕಕ್ಕೆ ಹೋಗಿರೋದ್ರಿಂದ ಅವರನ್ನು ಕೂಡ ಸಮಾಧಾನ ಮಾಡುವಂತ ವಿಚಾರವಾಗಿ ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆ ಮಾಡಿದ್ದಾರೆ.
ಈಗ ವಿಜಯನಗರ ಶಾಸಕರಾದಂಥ ಕೃಷ್ಣಪ್ಪ ಅವರನ್ನ ಮನವೊಲಿಸುವಂಥ ಪ್ರಯತ್ನಗಳ ನಡುವೆ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಅನ್ನುವಂತಹ ಚರ್ಚೆಯನ್ನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಇನ್ನು ಬಹುಮುಖ್ಯವಾಗಿ ಮತ್ತೊಂದು ಸಚಿವ ಸ್ಥಾನವನ್ನು ಕುರುಬ ಸಮುದಾಯಕ್ಕೆ ಕೊಡಬೇಕು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥದ್ದು. ಹೀಗಾಗಿಯೇ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಂಡಿದ್ದಾರೆ. ಹೇಗಾದರೂ ಮಾಡಿ ಉತ್ತರ ಕರ್ನಾಟಕದ ಕುರುಬ ಶಾಸಕರಿಗೆ, ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಚರ್ಚೆಗಳನ್ನು ಹೈಕಮಾಂಡ್ ನಾಯಕರ ಜೊತೆ ಮಾಡಲಾಗಿದೆ. ಇನ್ನೊಂದು ಕಡೆ ಮಹಿಳಾ ಕೋಟಾದಡಿಯಲ್ಲಿ ಒಂದು ಸ್ಥಾನವಾದರೂ ಮಹಿಳೆಯರಿಗೆ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ. ಅದು ಹೇಗೆ ಅದನ್ನು ಪ್ಲೇಸ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲನ ಕೆಳಿಸಿರುವಂಥದ್ದು. ಒಂದು ಸ್ವಲ್ಪ ಈಗ ಏನು ಸಂಪುಟ ಪುನರ್ರಚನೆ ಆಗಿ ಅಂದರೆ ವಿಸ್ತರಣೆ ಆಗಿದೆ, ಇಲ್ಲಿ ಏನು ಒಂದಷ್ಟು ಹೊಸ ಸಚಿವರನ್ನ ಸೇರಿಸ್ಕೊಳ್ಳಲಾಗಿದೆ, ಇಲ್ಲಿ ಒಂದಷ್ಟು ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಸುದೀರ್ಘವಾಗಿ ಮಾಡಿದ್ದಾರೆ. ಇವತ್ತು CM DK ಶಿವಕುಮಾರ್ ಅವರು ಬೆಳಗ್ಗೆ ಹೊರಡ್ತಾರೆ, ವಿಶೇಷ ವಿಮಾನದ ಮೂಲಕ ಅವರು ಹೊರಡುವಂತಹದ್ದು. ಈಗ ಸದ್ಯಕ್ಕೆ ತಮ್ಮ ನಿವಾಸದಲ್ಲೇ ಇದ್ದಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ಗೆ ಹೊರಡ್ತಾರೆ. ಸ್ವಲ್ಪ ಲೇಟ್ ಆದರೂ ಆಗ್ಬೋದು, ಅಂದರೆ ಈಗ ಬಂದಿರತಕ್ಕಂಥ ವೇಳಾಪಟ್ಟಿ ಪ್ರಕಾರ 8:30ಕ್ಕೆ ಅವರು ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು. ಆದರೆ ಸ್ವಲ್ಪ ತಡ ಆಗ್ಬೋದು, ಒಂದು 9:10 ಗಂಟೆ ಸುಮಾರಿಗೆ ದೆಹಲಿಯಿಂದ ಹೊರಡ್ಬೋದು, ನಂತರ ಬೆಂಗಳೂರಿಗೆ ಬಂದು ತಲುಪ್ತಾರೆ. ಇವತ್ತು ಸಂಜೆ ವೇಳೆಗೆ ಖಾತೆ ಹಂಚಿಕೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಬಹುಮುಖ್ಯವಾಗಿ ಅಸಮಾಧಾನಗೊಂಡಿರ್ತಕ್ಕಂಥ ಹಿರಿಯ ಶಾಸಕರನ್ನ ಸಮಾಧಾನ ಮಾಡುವಂಥದ್ದು, ಮತ್ತೆ ಅವರಿಗೆ ಯಾವ ಪ್ಲೇಸನ್ನು ಕೊಡ್ತಾರೆ, ಅವರಿಗೆ ಯಾವ ಪ್ಲೇಸ್ಮೆಂಟನ್ನು ತೋರಿಸ್ತಾರೆ ಅನ್ನುವಂಥದ್ದು ಹೈಕಮಾಂಡು ಈಗ ಬಹಳಷ್ಟು ಚರ್ಚೆಯಲ್ಲಿರುವಂತಹದ್ದು. ಹೀಗಾಗಿಯೇ DK ಶಿವಕುಮಾರ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಶಕುಂತಲಾ, ಧನ್ಯವಾದ ಹರೀಶ್. ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಬಿ ನಾಗೇಂದ್ರರಿಂದ ಜಾಮೀನು ಷರತ್ತು ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಬಿಜೆಪಿಯ ಆರೋಪಕ್ಕೆ CM DK ಶಿವಕುಮಾರ್ ತಿರುಗೇಟನ್ನ ಕೊಡ್ತಾ ಇದ್ದು, ದೇಶದಲ್ಲಿ ಯಾವ್ಯಾವ ನಾಯಕರ ಮೇಲೆ ಕೇಸಿಲ್ಲ ಹೇಳಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಜಾಮೀನ್ ತಗೊಂಡಿಲ್ವಾ ಅಂತ DKಶಿ ಪ್ರಶ್ನೆ ಮಾಡಿತು. ಬಿ ನಾಗೇಂದ್ರ ವಿಚಾರವಾಗಿ ನನಗೇನೂ ಗೊತ್ತಿಲ್ಲ ಅಂತ DKಶಿ ಹೇಳಿದ್ದಾರೆ. ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಬೇಕು. ಅಲ್ಲಪ್ಪ, ಯಾರ ಮೇಲೆ ಕೇಸಿಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸಿಲ್ಲ ಅಂತ? ಕುಮಾರಸ್ವಾಮಿ ಅವರು ಜಾಮೀನು ತೊಗೊಂಡಿಲ್ವಾ? DK ಶಿವಕುಮಾರ್ ಜಾಮೀನು ತೊಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತೊಗೊಂಡಿರ್ಲಿಲ್ವಾ? ಈಗಿರೋರೆಲ್ಲ ತೊಗೊಂಡಿಲ್ವಾ? ಎಷ್ಟು ಜನ ಕೇಸ್ ಇದೆ ತೋರಿಸಿ. ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ. ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ಸರ್. ನನಗೆ ಯಾವುದೂ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದ್ದೀವಿ. ಅವ್ರ ಮೇಲೆ ಯಾವುದು ಉಲ್ಲಂಘನೆ ಆಯಿತು ಅಂತೇಳಿ ಅವ್ರಿಗೆ ಯಾವುದೋ ಶಿಕ್ಷೆ ಕೊಟ್ಬಿಟ್ಟು ಜೈಲು ಪರ್ಮನೆಂಟ್ ಆಗಿರುವಂಥ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನಿದೆ, ಕಾನೂನು ನೋಡ್ತೀವಿ. ಪಾಪ ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಭಾಪತಿ ರಾಜೀನಾಮೆ ಸಮರ ಶುರುವಾಗಿದ್ದು, ಸಭಾಪತಿ ರಾಜೀನಾಮೆಯನ್ನು ಅಂಗೀಕರಿಸದಂತೆ ಬಿಜೆಪಿ ಈಗಾಗಲೇ ದೂರನ್ನ ಕೊಟ್ಟಿದೆ ರಾಜ್ಯಪಾಲರಿಗೆ. ಬಿಜೆಪಿ ವಿರುದ್ಧ CM DK ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿಸೋದಕ್ಕೆ ವಿಪಕ್ಷಗಳು ಈ ರೀತಿ ಮಾಡ್ತಾ ಇದೆ ಅಂತ ಕಿಡಿಕಾರಿದು. ರಾಜ್ಯಪಾಲರ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ನಡೆಸುತ್ತಿದೆ ಅಂತ ಹೇಳಿದ್ದಾರೆ. ಹಿರಿಯ ನಾಯಕ ಬಸವರಾಜ ಹೊರಟ್ಟಿಗೆ ಬಿಜೆಪಿ ಹಿಂಸೆಯನ್ನ ನೀಡುತ್ತಿದೆ ಅಂತ ದೆಹಲಿಯಲ್ಲಿ ಬಿಜೆಪಿ ವಿರುದ್ಧ CM DK ಕಿಡಿಕಾರಿದ್ದಾರೆ. ಕೌನ್ಸಿಲ್ ಚೇರ್ಮನ್ ಸಲೀಂ ಅವ್ರಿಗೆ ನಮ್ಮ ಪಕ್ಷ ಅಭ್ಯರ್ಥಿ ಮಾಡು ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಸೊ ನಿನ್ನೆ ಕೌನ್ಸಿಲ್ ಚೇರ್ಮನ್ರೇ ಬಂದು ನನ್ನ ಹತ್ರ ಮಾತಾಡಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು, ರಾಜೀನಾಮೆನೂ ಅಕ್ಸೆಪ್ಟ್ ಆಯಿತು. ನಿಮ್ಮ ಮುಂದೆನೂ ಹೇಳಿದ್ರು. ಅದಾದಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡಿದ್ರು ಅಂತ. ತಿರ್ಗಾ ಅವರು ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ. ಸೊ ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಟೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ನಾನೋಗಿ ಗವರ್ನರ್ಗೆ ಭೇಟಿ ಮಾಡಿದೆ, ನಾನು ಖಾದರ್ ಅವರು ಭೇಟಿ ಮಾಡಿ ಗವರ್ನರ್ ಹತ್ರ ಹೇಳಿದ್ದೇನೆ. ಆದರೆ ವಾಲಂಟಿಯರಾಗಿ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ಕೆ ನಮ್ಮವರೆಲ್ಲ ಸೈನ್ ಹಾಕಿ ಕೊಟ್ಟಿದ್ರು. ಬೇಡ ಅಂತ ಹೇಳ್ದೆ. ಪಾಪ ಅವ್ರು ಭಾಳ ಗೌರವದಿಂದ ಒಪ್ಕೊಂಡವರು, ಅವರೇ ಕರೆದು ಅವರೇ ಟೈಪ್ ಮಾಡಿ ಕೊಟ್ಟಿದ್ರು. ಸೊ ಆಮೇಲೆ ಕೊನೆಗೆ ಅವ್ರದ್ದೇ ಆದಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಪಾಪ ಐ ಫೀಲ್ ಸಾರಿ ಫಾರ್ ಇಟ್. ಅಷ್ಟು ದೊಡ್ಡ ಹಿರಿಯ ನಾಯಕರಿಗೆ ಅವರು ಬಿಜೆಪಿಯವರು ಹ್ಯಾರಾಸ್ ಮಾಡ್ತಾ ಇದ್ದಾರೆ. ನಾನು ಅದನ್ನು ಎಲ್ಲ ಕಂಪ್ಲೀಟ್ ತಿಳಿಸಿದ್ದೇನೆ, ಗವರ್ನರ್ಗೂ ಹೇಳಿದ್ದೇನೆ. ನಿಮ್ಮ
ಕಾನೂನು ಚೌಕಟ್ಟಿನಲ್ಲಿ, ಯಾಕೆಂದರೆ ಹಿಂದೆ ಎಲ್ಲ ಬೇಕಾದಷ್ಟು ಪ್ರೆಸಿಡೆಂಟ್ಗಳಿದೆ, ಅವರೇ ಮಾಡಿದಂಥ ಪ್ರೆಸಿಡೆಂಟ್ಗಳಿದೆ. ಡೆಪ್ಟಿ